ಪಹಲ್ಗಾಮ್ನ ಉಗ್ರ ಕೃತ್ಯಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದಂತಹ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕೂಡ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಅಲ್ಲಿರುವಂತಹ ಉಗ್ರರ ನೆಲೆ ಆಗಿರ್ಬೋದು ಅಥವಾ ಸೇನಾ ಮೂವ್ಮೆಂಟ್ ಬಗ್ಗೆ ಇಸ್ರೋ ಉಪಗ್ರಹ ಒಂದಿಷ್ಟು ಫೋಟೋವನ್ನು ಸೆರೆ ಹಿಡಿದು ಅದನ್ನು ಭಾರತೀಯ ಸೇನೆಗೆ ಕೊಟ್ಟಿದೆ ಅನ್ನೋ ವಿಚಾರ ಕೂಡ ಇದೀಗ ಹೊರ ಬಂದಿರುವಂಥದ್ದು. ಈ ಎಲ್ಲ ವಿಚಾರ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಇಸ್ರೋ ಡಾಕ್ಟರ್ ಎಸ್ ವಿ ಶರ್ಮಾ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಈ ಒಂದು ಆಪರೇಷನ್ನಲ್ಲಿ ಇಸ್ರೋದ ಇನ್ವಾಲ್ವ್ಮೆಂಟ್ ಏನು ಮತ್ತು ಈ ಯಾವ ಉಪಗ್ರಹ ಇದರಲ್ಲಿ ಯೂಸ್ ಆಗಿದೆ ಸರ್? ಈಗ ಇಸ್ರೋದು ನೀವು ಏನು ಅವ್ರದ್ದು ಕ್ಷಮತೆ ಅಂತ ನೋಡಿದ್ರೆ ರಾಕೆಟ್ಗಳು ಮಾಡುವಂಥದ್ದು PSLV, GSLV, Mark 3 ಹೀಗೆ ರಾಕೆಟ್ಗಳು ಮಾಡುವಂಥದ್ದು. ಹಾಗೆ ಮತ್ತು ಈ 100 ರಾಕೆಟ್ಗಳನ್ನ ಲಾಂಚ್ ಮಾಡಿದ್ದೀವಿ. ಮತ್ತು 340ಕ್ಕೂ ಹೆಚ್ಚಿನ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದ್ದೀವಿ ಅಂತ ಇಸ್ರೋ ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಗಳು ಕೂಡ ಇದೆ. ಇದು ನೋಡಿದ್ರೆ ಒಂದು ರಾಕೆಟ್ಗಳು ಮಾಡುವಂಥದ್ದು PSLV, GSLV, Mark 3 ಆ ಥರ. ಇನ್ನೊಂದು ಸ್ಯಾಟಲೈಟ್ಗಳನ್ನ ಮಾಡುವಂಥದ್ದು. ಈ ಸ್ಯಾಟಲೈಟ್ಗಳಲ್ಲಿ ಸಾಕಷ್ಟು ಥರದ ಸ್ಯಾಟಲೈಟ್ಗಳಿದೆ. ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್, ನಿಮ್ಮ TV ಬ್ರಾಡ್ಕಾಸ್ಟಿಂಗ್, ಮೊಬೈಲ್ ನೆಟ್ವರ್ಕಿಗೆಲ್ಲನೂ. ಎರಡನೇ ಥರದ್ದು ಬಂದುಬಿಟ್ಟು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಅದರಲ್ಲಿ ಬಂದುಬಿಟ್ಟು ನೀವು ಓಷನೋಗ್ರಫಿ, ಕಾರ್ಟೋಗ್ರಫಿ ಮತ್ತು ರಿಸೋರ್ಸ್ ಆರ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಓಷನ್ನ ಹೇಗೆ ಮ್ಯಾಪ್ ಮಾಡುವಂಥದ್ದು, ಭೂಮಿಯನ್ನು ಹೇಗೆ ಮ್ಯಾಪ್ ಮಾಡುವಂಥದ್ದು, ಎಷ್ಟು ರೆಸೊಲ್ಯೂಷನ್ ಬೇಕು, ಏನು ಮಾಡಬೇಕು ಅನ್ನೋದು ಒಂದು ಸ್ಯಾಟಲೈಟ್ಗಳನ್ನ ಮಾಡುವಂಥ ಒಂದು ಕ್ಷಮತೆಯನ್ನು ಇಸ್ರೋ ಹೊಂದ್ಕೊಂಡಿದೆ. ಮತ್ತು ನೀವು ನ್ಯಾವಿಗೇಷನ್ ಸ್ಯಾಟಲೈಟ್ಸ್ ಬಗ್ಗೆಯೂ ಕೂಡ ಇಸ್ರೋ ಸಾಕಷ್ಟು ಅವರ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡಿದೆ. ಒಟ್ಟು 9 ಸ್ಯಾಟಲೈಟ್ಗಳು, ನ್ಯಾವಿಗೇಷನ್ ಸ್ಯಾಟಲೈಟ್ಗಳು ಆಲ್ರೆಡಿ ಲಾಂಚ್ ಆಗಿದೆ. ಮತ್ತು ಇನ್ನೂ 5 ನ್ಯಾವಿಗೇಷನ್ ಸ್ಯಾಟಲೈಟ್ಗಳು ಲಾಂಚ್ ಆಗ್ತಾ ಇದೆ. ಈ ನ್ಯಾವಿಗೇಷನ್ ಸ್ಯಾಟಲೈಟಿಂದ ಭಾಳ ಪ್ರಿಸಿಷನ್ನಾಗಿ ಮೂವ್ಮೆಂಟ್ ಆಫ್ ವೆಹಿಕಲ್ ಆಗಲಿ, ಟ್ರ್ಯಾಕ್ ಮಾಡುವಂಥದ್ದಾಗಲಿ, ಮತ್ತು ಮ್ಯಾಪಿಂಗ್ ಮಾಡುವಂಥದ್ದಾಗಲಿ, ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಬೋದು. ಹೀಗೆ ನಾವು ಹಿಂಗೆ ಮಾತಾಡ್ಸ್ತಾ ಹೋಗ್ತೀನಿ. ಈಗ ಇದರಲ್ಲಿ ಒಂದು ಕಾರ್ಟೋಸ್ಯಾಟ್ ಉಪಗ್ರಹ ಯೂಸ್ ಆಗಿದೆ ಅನ್ನೋ ವಿಚಾರ ಇದೀಗ ಒಂದಿಷ್ಟು ಹರಿದಾಡ್ತಾ ಇದೆ. ಯಾಕಂದರೆ ಕಾರ್ಟೋಸ್ಯಾಟ್ ಅಂದರೆ 5 ರೆಸಲ್ಯೂಷನ್ ಫೋಟೋ ತೆಗೆಯುವಂತಹ ಒಂದು ಸ್ಯಾಟಲೈಟ್. ಈಗ 2 ಇದೆ ಸರ್. ಈಗ ಗೊಂದಲ ಇರೋದು 2006-7 ಒಂದು ಕಾರ್ಟೋಸ್ಯಾಟ್ ಲಾಂಚ್ ಆಗಿತ್ತು, 2ನೇ ತಲೆಮಾರಿನದು. ಈಗ 3ನೇ ತಲೆಮಾರಿದು ಲಾಸ್ಟ್ 2019 ಲಾಂಚ್ ಆಗಿತ್ತು. ಈಗ ಯಾವ ಉಪಗ್ರಹ ಯೂಸ್ ಆಗಿರ್ಬೋದು ಸರ್? ಯಾವ ರೀತಿ ಅದು ಸೇನೆಗೆ ಹೆಲ್ಪ್ ಆಗಿರ್ಬೋದು? ಇದು ನೋಡಿದ್ರೆ ನೀವು ಯಾವುದೇ ದೇಶ ಇರಲಿ, ಈಗಿನ ಒಂದು ಟೆಕ್ನಾಲಜಿನಲ್ಲಿ ಸ್ಯಾಟಲೈಟ್ಗಳನ್ನ ಬಳಕೆ ಬಹಳಷ್ಟು ಇರಲೇಬೇಕಾಗುತ್ತೆ. ಇದೆ. ಇದು ಕಮರ್ಷಿಯಲ್ ಯೂಸ್ ಆಗಲಿ, ಸಿವಿಲಿಯನ್ ಯೂಸ್ ಆಗಲಿ, ಡಿಫೆನ್ಸ್ ಯೂಸ್ ಆಗಲಿ, ಬೇರೆ ಒಂದು ಪ್ರಿಸಿಷನ್ ಟ್ರ್ಯಾಕಿಂಗ್ ಆಗಲಿ, ಮೂವ್ಮೆಂಟ್ಗಾಗಲಿ, ನಿಮ್ಮ GPS ಆಗಲಿ, ವೆಹಿಕಲ್ ಮೂವ್ಮೆಂಟ್ಗಾಗಲಿ, ಎಲ್ಲದಕ್ಕೂ ಸ್ಯಾಟಲೈಟ್ಗಳ ಬಳಕೆ ಬಹಳಷ್ಟು ಇದೆ ಅನ್ನೋದು ಭಾಳ ಸತ್ಯ. ಅದು ಅದೇ ರೀತಿಯಾಗಿ ಭಾರತ ದೇಶ ಕೂಡ 100ಕ್ಕಿಂತ ಹೆಚ್ಚು ರಾಕೆಟ್ಗಳನ್ನ ಲಾಂಚ್ ಮಾಡಿ, 300ಕ್ಕಿಂತ ಹೆಚ್ಚು ಸ್ಯಾಟಲೈಟ್ಗಳು ಲಾಂಚ್ ಮಾಡಿ, ಅದರಲ್ಲಿ ಬೇಕಾದಂಥ ನಿಮಗೆ ಕಾರ್ಟೋಸ್ಯಾಟ್ ಬಗ್ಗೆ ಹೇಳಿದ್ರಿ. ಕಾರ್ಟೋಸ್ಯಾಟ್ ಅಂತ ಹೇಳಿದ್ರೆ 10 ಮೀಟರ್ ರೆಸಲ್ಯೂಷನ್ವರೆಗೂ ಇತ್ತು ಹಿಂದೆ ಮಾಡಿದ್ದು. ಇವಾಗ ಮಾಡ್ತಾ ಇರೋಂಥದ್ದು 1 ಮೀಟರ್ ರೆಸಲ್ಯೂಷನ್ವರೆಗೂ ಸ್ಯಾಟಲೈಟ್ಗಳಿದೆ. ಹೀಗೆ ನೋಡ್ತಾ ಹೋದರೆ ಆ 1 ಮೀಟರ್ ರೆಸಲ್ಯೂಷನಲ್ಲಿ ನೀವು ನಿಮ್ಮ ಮೂವ್ಮೆಂಟಲ್ಲಿ ನಂಬರ್ ಪ್ಲೇಟ್ಗಳನ್ನ ಕೂಡ ನಾವು ನೋಡಬಹುದು. ಅಷ್ಟು ಒಂದು ರೆಸಲ್ಯೂಷನ್ ಈ ಸ್ಯಾಟಲೈಟ್ಗಳು ಹೊಂದಿರುತ್ತೆ. ಇದನ್ನು ಹೇಗೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಆ ಡಿಪಾರ್ಟ್ಮೆಂಟ್ಗಳಿಗೆ ಬಿಡಬೇಕಾಗತ್ತೆ. ಇಸ್ರೋ ಬಂದುಬಿಟ್ಟು ಸ್ಯಾಟಲೈಟ್ ತಯಾರು ಮಾಡುವಂಥ ಒಂದು ಆರ್ಗನೈಸೇಷನ್. ಅದು ಹೇಗೆ ಯೂಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ ಅನ್ನೋದು ಅದು ಈ ಕಸ್ಟಮರ್ ಅಂತ ನಾವು ಹೇಳ್ತೀವಿ. ಕಸ್ಟಮರ್ ಬಂದುಬಿಟ್ಟು ದೂರದರ್ಶನ ಆಗಿರ್ಬೋದು, ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರಿ ಆಗಿರ್ಬೋದು, ಬೇರೆ ಒಂದು ಕಮರ್ಷಿಯಲ್ ಆರ್ಮ್ ಇರ್ಬೋದು, ಈ ಅಂತರಿಕ್ಷ ಇರ್ಬೋದು, ಇಲ್ಲಾಂದರೆ ನಿಮ್ಮ ZTV ಇರ್ಬೋದು. ಹೀಗೆ ಎಲ್ಲ ರೀತಿಯಾದ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡೋದು. ಅದೇ ರೀತಿಯಾಗಿ ಡಿಫೆನ್ಸ್ ಸ್ಯಾಟಲೈಟ್ಗಳನ್ನ ಕೂಡ ಮಾಡಿ ಆ ಒಂದು ಡಿಪಾರ್ಟ್ಮೆಂಟಿಗೆ ಹ್ಯಾಂಡಲ್ ಮಾಡಿದಾಗ ಅವರು ಹೇಗೆ ಬೇಕೋ ಹಾಗೆ ಮ್ಯಾಪಿಂಗ್ ಮಾಡಿಕೊಂಡು ಯೂಸ್ ಮಾಡುವಂಥ ಒಂದು ಏನು ಕೆಲಸ ಇದೆ ಅದನ್ನು ಡಿಪಾರ್ಟ್ಮೆಂಟ್ಗಳು ಮಾಡ್ತಾ ಹೋಗುತ್ತೆ. ಹೀಗೆ 2 ಥರದ ಒಂದು ಸ್ಯಾಟಲೈಟ್ ಆಗುತ್ತೆ. ಒಂದು ನೈಟ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ, ರಡಾರ್ ಸ್ಯಾಟಲೈಟ್ಸ್ ಅಂತ. ಅದು ಲೈಟ್ ಇಲ್ಲದೇ ಇದ್ರೂ ಮ್ಯಾಪ್ ಮಾಡುವಂಥ ಒಂದು ಕ್ಷಮತೆಯನ್ನು ನಮ್ಮ ಸ್ಯಾಟಲೈಟ್ಗಳು ಹೊಂದಿದೆ. ಅದೇ ರೀತಿ ಆಪ್ಟಿಕಲ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ, ಕಾರ್ಟೋ 3, ಕಾರ್ಟೋ 2, ಮತ್ತು ಈಗಿನ ಒಂದು RISAT ಅಂತ ರಿಸೋರ್ಸ್ ಸ್ಯಾಟಲೈಟ್. ಅದೆಲ್ಲ ಡೇ ಟೈಮಲ್ಲಿ ಕೂಡ ಇಮೇಜನ್ನು ಮಾಡುತ್ತೆ. 1 ಮೀಟರ್ ರೆಸಲ್ಯೂಷನ್ ಇಮೇಜ್ ಮಾಡುವಂಥ ಒಂದು ಕ್ಷಮತೆಯನ್ನು ಹೊಂದಿದೆ. ಹೀಗೆ ಕಾರ್ಟೋಗ್ರಫಿ ಸ್ಯಾಟಲೈಟ್ಸು, ರಿಸೋರ್ಸ್ ಸ್ಯಾಟಲೈಟ್ಸು, ಮತ್ತು ಸಿಂಥೆಟಿಕ್ ಅಪಾರ್ಟ್ ರೆಡಾರ್ ಸ್ಯಾಟಲೈಟ್ಸು, ನ್ಯಾವಿಗೇಷನ್ ಸ್ಯಾಟಲೈಟ್ಸು, ಇದನ್ನೆಲ್ಲನೂ ಬಳಕೆ ಮಾಡಿಕೊಂಡು ಭಾಳಷ್ಟು ಅಕ್ಯುರೇಟಾಗಿ ನಾವು ಎನಿಮಿ ಟಾರ್ಗೆಟ್ಸ್ನ, ರೆಡಾರ್ಗಳನ್ನ, ಮತ್ತು ಮೂವ್ಮೆಂಟ್ ಆಫ್ ಫೋರ್ಸಸ್ನ, ಮತ್ತು ಕ್ಯಾಂಪ್ಗಳನ್ನ ಎಲ್ಲವನ್ನು ಐಡೆಂಟಿಫೈ ಮಾಡುವಂಥ ಒಂದು ಸಾಧ್ಯತೆ ಡೆಫಿನೆಟ್ ಆಗಿದೆ ಸರ್. ಈಗ ಇದು ಒಂದು ಉಪಗ್ರಹ ಈಗ ಒಂದು ಯಾವುದೊಂದು ಸೇನಾ ನೆಲೆ ಆಗಿರ್ಬೋದು ಅಥವಾ ಉಗ್ರರ ನೆಲೆಯನ್ನು ಕ್ಯಾಪ್ಚರ್ ಮಾಡಿ ಮತ್ತು ಸೇನೆಗೆ ರವಾನೆ ಮಾಡಿ ಎಷ್ಟು ಟೈಮ್ ಹಿಡಿಯುತ್ತೆ ಸರ್? ಈ ಪ್ರೊಸೀಜರ್ ಹೆಂಗಿರುತ್ತೆ? ಇದು ಕಂಟಿನ್ಯೂಸ್ ಪ್ರಾಸೆಸ್ಸು. ಇದು ಏನಂತ ಹೇಳಿದ್ರೆ ಇದು ಲೈವ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಹೇಗೆ ಮೂವ್ ಆಗ್ತಾಯಿದೆ,
ಇದು ಯಾವ ರೀತಿ ನಿಮಗೆ ಆಕ್ಯುರೇಸಿ ಬೇಕು ಅನ್ನೋದ ಮೇಲೆ ಅದ್ರ ಮೇಲೆ ಟೈಮ್ ಲಿಮಿಟ್ ಆಗುತ್ತೆ. ನಿಮಗೆ ಇವಾಗ 100 ಮೀಟರ್ಸ್ ಬೇಕಾ, 100 ಮೀಟರ್ಸ್ ಬೇಕಂದ್ರೆ ನಿಮಗೆ ಟೈಮ್ ಜಾಸ್ತಿ ತೊಗೊಳ್ಬೋದು, 5 ನಿಮಿಷ 6 ನಿಮಿಷ 10 ನಿಮಿಷ ತೊಗೊಳ್ಬೋದು. ನಿಮಗೆ 1 ಕಿಲೋಮೀಟರ್ ರೆಸಲ್ಯೂಷನ್ ಸಾಕಾ, ನಿಮಗೆ 1 ಸೆಕೆಂಡ್ 2 ಸೆಕೆಂಡಲ್ಲಿ ಸಿಗ್ಬೋದು. 1 ಮೀಟರ್ ರೆಸಲ್ಯೂಷನ್ ಬೇಕಾ, ನಿಮಗೆ 5 ನಿಮಿಷ ಆಗ್ಬೋದು. ಹೀಗೆ ಯಾವ ರೀತಿ ರೆಸಲ್ಯೂಷನ್ ಬೇಕು ಮತ್ತು ಎಷ್ಟು ಏರಿಯಾ ಕವರ್ ಮಾಡ್ತಾ ಇದ್ದೀವಿ, ಎಷ್ಟು ನಮಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದ್ರ ಮೇಲೆ ಆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ಡೈನಮಿಕ್ ಆಗಿ ಇನ್ಫಾರ್ಮೇಷನ್ ಅವ್ರಿಗೆ ಆಪ್ರೇಷನ್ ಮಾಡುವಂಥ ಒಂದು ಕೆಪಬಿಲಿಟೀಸ್ಗೆ ಎಲ್ಲರ ಇನ್ಫಾರ್ಮೇಷನ್ ಸ್ಯಾಟಲೈಟ್ಗಳಿಂದ ಸಿಗುತ್ತೆ. ಇಷ್ಟು ದಿನ ಬಾಹ್ಯಾಕಾಶದಲ್ಲಿ ತನ್ನದೇ ಆದ ಚರಿತ್ರೆಯನ್ನು ಬರೆದಂಥ ಇಸ್ರೋ ಈಗ ಯುದ್ಧದ ಟೈಮ್ನಲ್ಲೂ ಕೂಡ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದೆ. ಈ ಹಿಂದೆ ಪ್ರಾಕೃತಿಕ ವಿಕೋಪ ಟೈಮ್ನಲ್ಲೂ ಕೂಡ ಇಲ್ಲಿರುವಂತಹ ಇಸ್ರೋದ ಉಪಗ್ರಹ ಮುಂದೆ ಆಗ್ಬೋದು ಆ ಜಾಗದಲ್ಲಿ ಅಂತ ಒಂದು ಅಧ್ಯಯನ ಮಾಡಿ ಜನರನ್ನು ಎಚ್ಚರಿಸುವಂತಹ ಅಲ್ಲಿರುವಂಥ ಅಧಿಕಾರ ಎಚ್ಚರಿಸುವ ಕೆಲಸ ಮಾಡುತ್ತೆ. ಈಗ ಯುದ್ಧದ ಟೈಮ್ನಲ್ಲೂ ಕೂಡ ತನ್ನದೇ ಆದ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಡ್ತಿದೆ ಸರ್. ಇದರ ಬಗ್ಗೆ ನೋಡಿ, ಇಸ್ರೋ ಬಂದ್ಬಿಟ್ಟು ಎಲ್ಲ ಥರದ ಕಸ್ಟಮರ್ನ ಕವರ್ ಮಾಡ್ತಾ ಇದೆ. ಇಸ್ರೋದು ಏಮೇ ಬಂದ್ಬಿಟ್ಟು ಎಲ್ಲ ಸಿಟಿಸನ್ 140 ಕೋಟಿ ಸಿಟಿಸನ್ ಏನಿದ್ದಾರೆ ಈ ದೇಶದಲ್ಲಿ ಅವ್ರಿಗೆ ಸೇವೆ ಮಾಡಬೇಕು ಅನ್ನೋದೇ ಈ ಇಸ್ರೋದ ಒಂದು ಧ್ಯೇಯ. ಹಾಗಾಗಿ ಕಮ್ಯುನಿಕೇಷನ್ ಸ್ಯಾಟಲೈಟ್, ಮೊಬೈಲ್ ಆಗಲಿ, ಬಾಕಿ ನೆಟ್ವರ್ಕ್ ಆಗಲಿ ಇಸ್ರೋ ಸಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿ ನಿಮ್ಮದು ಕ್ರಾಪ್ ಅಗ್ರಿಕಲ್ಚರ್ ಆಗಲಿ, ನಿಮ್ಮ ಬೆಳೆಗಳನ್ನ ಬೆಳೆಯೋದು ಮತ್ತು ಅಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಓಷನೋಗ್ರಫಿನಲ್ಲಿ ಫಿಷರ್ಮನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗೆ ಇದು ನ್ಯಾಚುರಲ್ ಡಿಸಾಸ್ಟರ್ಸ್ ನೋಡೋದಕ್ಕೋಸ್ಕರ ಆ ಒಂದು ಏನು IMD ಅಂತ ಹೇಳ್ತೀವಿ, ಒಂದು ಎವ್ರಿ ಡೇ ನಿಮಗೆ ಯಾವ ರೀತಿಯಾದ ಒಂದು ಹವಾಮಾನ ಇದೆ, ಯಾವ ರೀತಿಯಾಗಿ ಮಳೆ ಬರ್ಬೋದು, ಯಾವ ರೀತಿಯಾಗಿ ನಿಮಗೆ ವೆದರ್ ಚೇಂಜ್ ಆಗ್ಬೋದು, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಹೀಗೆ ಇಸ್ರೋಗೆ ಬಾಕಿ ಎಲ್ಲ ಡಿಪಾರ್ಟ್ಮೆಂಟ್ ಒಂದು ಕಸ್ಟಮರ್. ಏನು 86 ಡಿಪಾರ್ಟ್ಮೆಂಟ್ ಇದೆ ಈ ಇಸ್ರೋಗೆ, ಆ 86 ಡಿಪಾರ್ಟ್ಮೆಂಟ್ ಕಸ್ಟಮರ್ಸ್. ಈಗ ಅವ್ರಿಗೆ ಬೇಕಾದಂಥ ಸ್ಯಾಟಲೈಟ್ ಮಾಡಿಕೊಡುವಂಥದ್ದು ಇಸ್ರೋದ ಒಂದು ಧ್ಯೇಯ. ಅದೇ ರೀತಿಯಾಗಿ ಇವಾಗ ನಮ್ಮ ಆರ್ಮ್ಡ್ ಫೋರ್ಸಸ್ ಇರ್ಬೋದು, ಆರ್ಮಿ, ನೇವಿ, ಏರ್ಫೋರ್ಸ್ ಇರ್ಬೋದು, ಅವರಿಗೆ ಬೇಕಾದಂಥ ಸ್ಯಾಟಲೈಟ್ಗಳನ್ನ ಕೂಡ ಮಾಡಿಕೊಡುವಂಥ ಒಂದು ಕರ್ತವ್ಯ ಇಸ್ರೋ ಹೊಂದ್ಕೊಂಡಿದೆ. ಈ ಒಂದು ಸರ್ವಿಸ್ ಕೂಡ ಕಂಟಿನ್ಯೂ ಡೆಫಿನೆಟ್ ಆಗಿ ಆಗುತ್ತೆ ಮತ್ತು ಈ ದೇಶಕ್ಕೆ ಒಂದು ಸೇವೆಯನ್ನು ಈ ಆರ್ಗನೈಸೇಷನ್ ಇನ್ನೂ ಹೆಚ್ಚು ರೀತಿಯಲ್ಲಿ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಡೆಫಿನೆಟ್ ಆಗಿದೆ. ಇಷ್ಟು ಡಾಕ್ಟರ್ SV ಶರ್ಮಾ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.